ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ಜನ ನಕ್ಸಲರು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇದ್ದಾರೆ. ಈ ಒಂದು 6 ಜನರಲ್ಲಿ ವನಜಾಕ್ಷಿ ಎಂಬ ಹಿರಿಯ ನಕ್ಸಲ್ ಇವತ್ತು ಶರಣಾಗತಿ ಆಗ್ತಾ ಇರುವಂಥದ್ದು. ಅವರ ಸಹೋದರ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಬಹುತೇಕ 20 ವರ್ಷಗಳ ಹಿಂದೆ ಅವರನ್ನು ನೋಡಿರುವಂಥದ್ದು, ಇವತ್ತು ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಅವತ್ತು ನಕ್ಸಲ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಾಗಿತ್ತು? ಇವತ್ತು ಅವರು ಶರಣಾಗತಿ ಆಗ್ತಿದ್ದಾರೆ. ನಿಮಗೆ ಏನು ಅನಿಸುತ್ತೆ ಸರ್? ನಕ್ಸಲ್ ಆಗಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ದೌರ್ಜನ್ಯಗಳು, ಏನು ಶ್ರೀಮಂತರ ದೌರ್ಜನ್ಯಗಳು, ಅಭಿವೃದ್ಧಿ ಕೆಲಸಗಳು, ನಮಗೆ ಒಂದು ಮೂಲಭೂತ ಸೌಕರ್ಯಗಳು ಇವೆಲ್ಲ ಇಲ್ಲದೆ ಇರುವಂಥದ್ದು ಪ್ರಮುಖ ಕಾರಣ ಅಂತ ಹೇಳ್ಬೋದು ನಕ್ಸಲ್ ಆಗಲಿಕ್ಕೆ. ಸರ್, ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಇದೆ. ತುಂಬ ಖುಷಿ ಅಂತ ಹೇಳಿದ್ರೆ ಹೋರಾಟದಲ್ಲಿ ಹಿಂಜರಿತಾ ಇಲ್ಲ ಅವರು, ಸಶಸ್ತ್ರವನ್ನು ಬಿಟ್ಟು ಬರ್ತಾ ಇದ್ದಾರೆ ವಿನಃ ಹೋರಾಟದಿಂದ ಹಿಂದೆ ಬರ್ತಿದ್ದೀವಿ ಅಂತ ಏನು ಹೇಳ್ತಾ ಇಲ್ವಲ್ಲ, ಅದು ನಮಗೆ ತುಂಬ ಖುಷಿ ಇದೆ. ಅವ್ರಿಗೆ ಆಲ್ರೆಡಿ 58 ವರ್ಷಗಳಾಗಿದೆ, ಅನಾರೋಗ್ಯ ಕೂಡ ಕಾಡ್ತಾ ಇದೆ ಎಂಬ ಮಾತುಗಳು ಕೂಡ ಕೇಳಿಬರ್ತದೆ ಸರ್. ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ, ಯಾಕೆಂದರೆ ಅವರು ಭೂಗತ್ರ ಆಗಿದ್ದ ನಂತರ ಏನು ಒಳಗಡೆ ಅಂತ ಹೋಗಿದ್ದಾರೋ ನಮಗೆ ಭೇಟಿಯಾಗಿಲ್ಲ. ಹಾಗಾಗಿ ಅವರ ಆರೋಗ್ಯ ಹೇಗಿದೆ, ಏನು ಗೊತ್ತಾ ಅನ್ನೋದು ನಮಗೆ ಈಗ ಈ ವಿಚಾರಗಳು ಗೊತ್ತಾದ ನಂತರ ಇನ್ನು ಬಗ್ಗೆ ತಿಳಿಬೇಕೇ ಹೊರತು ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಸರ್, ಪ್ರಮುಖವಾಗಿ ವನಜಾಕ್ಷಿಯವರು ನಕ್ಸಲ್ ಹಾದಿಗೆ ಒಂದು ಕಾರಣ ಏನಾದರೂ ಹೇಳ್ಬೋದಾ ಸರ್? ಯಾವಾಗ ನಡೆದಂಥ ಘಟನೆಗಳು, ದೌರ್ಜನ್ಯಗಳು, ಇದ್ರ ಬಗ್ಗೆ? 20 ವರ್ಷಗಳ ಹಿಂದೆ ಅಂದರೆ ನೆನಪಿರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೆನಪಿಟ್ಕೊಳ್ಳೋದು. ಅಂದರೆ ಸರ್, 100 ವಿಚಾರಗಳು ಇದ್ದಾಗ ಯಾವುದು ಅನ್ನೋದನ್ನು 1, 2 ಅಂತೇಳಿ ನೆನಪಿಟ್ಕೊಳಕ್ಕೆ ಬರೋದಿಲ್ಲ. ತುಂಬ ವಿಚಾರಗಳಿದೆ, ನೋವುಗಳ ಅದೇ ತುಂಬ ವಿಚಾರಗಳಿದೆ, ಅದು ಬಿಡಿಸಿ ಹೇಳಕ್ಕೆ ಬರೋದಿಲ್ಲ. ಅಂದರೆ ನಕ್ಸಲ್ ಆಗಿರೋ ಕಾರಣಕ್ಕೇ ನಿಮ್ಮ ಕುಟುಂಬಗಳು ಸಾಕಷ್ಟು ದೌರ್ಜನ್ಯಕ್ಕೆ ಒಳಪಡ್ತು. ಪೊಲೀಸರ ದೌರ್ಜನ್ಯ ಇರ್ಬೋದು, ಅರಣ್ಯ ಇಲಾಖೆಯ ದೌರ್ಜನ್ಯ ಇರ್ಬೋದು. ಇವತ್ತು ಮತ್ತೆ ನಿಮ್ಮ ಕುಟುಂಬಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಯಾವ ರೀತಿ ಸ್ವಾಗತಿಸ್ತೀರಾ ಸರ್? ಅಲ್ಲ, ನಕ್ಸಲ್ ಆಗಿರೋ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಪಡ್ತು ಅನ್ನೋವಂಥದ್ದನ್ನು ಹೇಳಕ್ಕೆ ಬರೋದಿಲ್ಲ, ಮತ್ತು ಬರ್ತಾ ಇದ್ದಾರೆ ಅನ್ನೋವಂಥದ್ದು ಖುಷಿ ಇದೆ. ಇದಿಷ್ಟು ನಕ್ಸಲ್ ವನಜಾಕ್ಷಿ ಅವರ ಸಹೋದರ ಉಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.